ನೀವು ಯಾವುದೇ ಸುದ್ದಿವಾಹಿನಿಯಲ್ಲಿ ಅಪರಾಧದ ಸುದ್ದಿ ಬಿತ್ತರವಾಗುವಾಗ ವಿಧಿವಿಜ್ಞಾನ ತಂಡದ ಸದಸ್ಯರು ಬಂದು ಪುರಾವೆಗಳನ್ನು ಸಂಗ್ರಹಿಸಿದರು ಎಂದು ಕೇಳಿರುತ್ತೀರಿ. ಆ ವಿಧಿವಿಜ್ಞಾನ ತಂಡದ ಸದಸ್ಯರು ಬೇರೆ ಯಾರೂ ಅಲ್ಲ, ಅವರೇ ಸೋಕೋ ಅಧಿಕಾರಿಗಳು. ಸೋಕೋ ಎಂದರೆ ಸೀನ್ ಆಫ್ ಕ್ರೈಮ್ ಆಫೀಸರ್. ಇದನ್ನು ಕನ್ನಡದಲ್ಲಿ ಅಪರಾಧ ಸ್ಥಳ ಪರಿಶೀಲನಾ ಅಧಿಕಾರಿ ಎಂದು ಕರೆಯುತ್ತಾರೆ. ಅಪರಾಧ ತನಿಖೆಯ ಸುಧಾರಣೆ ಭಾಗವಾಗಿ ವೈಜ್ಞಾನಿಕ ಸಾಕ್ಷಿಗಳ ಮಹತ್ವ ಅರಿತುಕೊಂಡು ವೈಜ್ಞಾನಿಕ ಸಾಕ್ಷಿಗಳನ್ನು ತ್ವರಿತವಾಗಿ ಮತ್ತು ಸರಿಯಾದ ಮಾರ್ಗದಲ್ಲಿ ಸಂಗ್ರಹಿಸಿ ಅವುಗಳ ಸಹಾಯದಿಂದ ನ್ಯಾಯ ದೊರಕಿಸಿಕೊಡುವ ಉದ್ದೇಶದಿಂದ ಭಾರತದಲ್ಲೇ ಪ್ರಪ್ರಥಮ ಬಾರಿ ಕರ್ನಾಟಕದಲ್ಲಿ ಇಂತಹ ಒಂದು ವೈಜ್ಞಾನಿಕವಾದ ಹುದ್ದೆಯನ್ನು ಸೃಷ್ಟಿಸಲಾಯಿತು. ಸೋಕೋ ಅಧಿಕಾರಿಗಳು ಎಲ್ಲಿರುತ್ತಾರೆ ಮತ್ತು ಎಲ್ಲಿ ಕೆಲಸ ಮಾಡುತ್ತಾರೆ? ಸೋಕೋ ಅಧಿಕಾರಿಗಳು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯ ಭಾಗವಾದರೂ ಇವರು ಲ್ಯಾಬ್ಗಳಲ್ಲಿ ಕೆಲಸ ಮಾಡುವುದಿಲ್ಲ. ಬದಲಾಗಿ ಇವರು ಪೊಲೀಸ್ ತನಿಖಾಧಿಕಾರಿಯೊಂದಿಗೆ ಅಪರಾಧವಾದ ಸ್ಥಳಗಳಲ್ಲಿ ತನಿಖೆಯ ಭಾಗವಾಗಿ ಕೆಲಸ ನಿರ್ವಹಿಸುತ್ತಾರೆ. ಸೋಕೋ ಅಧಿಕಾರಿಗಳು ಅವರ ತರಬೇತಿ ಅವಧಿಯ ನಂತರ ಕರ್ನಾಟಕದಲ್ಲಿರುವ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕಾರ್ಯನಿರ್ವಹಿಸುತ್ತಾರೆ. ಜಿಲ್ಲೆಗಳಲ್ಲಿ ಎಸ್ಪಿ ಕಚೇರಿಯಲ್ಲಿ ಇವರಿರುತ್ತಾರೆ. ಕಮಿಷನರೇಟ್ ಇರುವ ಜಿಲ್ಲೆಗಳಲ್ಲಿ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಇವರಿರುತ್ತಾರೆ. ಒಟ್ಟಾರೆಯಾಗಿ ಇವರು ಪೊಲೀಸ್ ಕಚೇರಿಯಲ್ಲಿರುತ್ತಾರೆ ಹೊರತು ಲ್ಯಾಬ್ಗಳಲ್ಲಿ ಇರುವುದಿಲ್ಲ. ಸೋಕೋ ಅಧಿಕಾರಿಗಳ ಕೆಲಸವೇನು? ಯಾವುದೇ ಅಪರಾಧವಾದಾಗ ಅಪರಾಧದ ಸ್ಥಳ ಪರಿಶೀಲನೆ ಮಾಡುವುದು, ವೈಜ್ಞಾನಿಕ ಸಾಕ್ಷಿ ಸಂಗ್ರಹಿಸುವುದು, ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದು ಮತ್ತು ತನಿಖಾಧಿಕಾರಿಗೆ ಅಪರಾಧ ಯಾವ ರೀತಿ ಆಗಿರಬಹುದು ಎಂಬುದನ್ನು ವೈಜ್ಞಾನಿಕ ಅಭಿಪ್ರಾಯ ವ್ಯಕ್ತಪಡಿಸುವುದು, ಹಾಗೆ ಅಪರಾಧ ಸ್ಥಳದ ಪುನರ್ನಿರ್ಮಾಣ ಕಾರ್ಯವನ್ನು ಮಾಡುವುದು ಸೋಕೋ ಅಧಿಕಾರಿಗಳ ಕೆಲಸ. ಜನವರಿ 2025ರ ಕರ್ನಾಟಕ ರಾಜ್ಯಪತ್ರದಲ್ಲಿ ಸೋಕೋ ಅಧಿಕಾರಿಗಳನ್ನು ಎಕ್ಸ್ಪರ್ಟ್ ಅಥವಾ ತಜ್ಞ ಎಂದು ಅಧಿಕೃತ ಆದೇಶ ಹೊರಡಿಸಿರುತ್ತಾರೆ. ಭಾರತೀಯ ಸಾಕ್ಷಿ ಅಧಿನಿಯಮ 2023ರ ಎಕ್ಸ್ಪರ್ಟ್ ಅಥವಾ ತಜ್ಞ ಎಂದರೆ ವಿದೇಶಿ ಕಾನೂನು, ವಿಜ್ಞಾನ, ಕಲೆ, ಗುರುತಿನ ಗುರುತು ಅಥವಾ ಕೈಬರಹ ಬೆರಳಚ್ಚುಗಳಂತಹ ವಿಷಯಗಳಲ್ಲಿ ವಿಶೇಷ ಜ್ಞಾನ, ಕೌಶಲ್ಯ ಅಥವಾ ಅನುಭವ ಹೊಂದಿರುವ ವ್ಯಕ್ತಿಯನ್ನು ತಜ್ಞ ಅಥವಾ ಎಕ್ಸ್ಪರ್ಟ್ ಎಂದು ಪರಿಗಣಿಸಲಾಗುತ್ತದೆ. ಇವರ ಅಭಿಪ್ರಾಯಗಳು ನ್ಯಾಯಾಲಯದ ವಿಚಾರಣೆಯಲ್ಲಿ ನಿರ್ಣಾಯಕ ಸಾಕ್ಷಿಗಳಾಗಿವೆ. ಸೋಕೋ ಅಧಿಕಾರಿಗಳು ತಜ್ಞರೂ ಆಗಿರುವುದರಿಂದ ಅವರು ಅಪರಾಧ ಸ್ಥಳ ಪರಿಶೀಲನೆ ಮಾಡಿ ಅದರ ವಿಸ್ತೃತ ವರದಿ ಕೊಡಬೇಕು. ಕೆಲವು ಪ್ರಕರಣಗಳಲ್ಲಿ ತಜ್ಞರ ವರದಿ ಆಧಾರದ ಮೇಲೆ ವಿಷಯ ಅರ್ಥೈಸಿಕೊಂಡು ನ್ಯಾಯಾಲಯ ನ್ಯಾಯ ಒದಗಿಸುತ್ತದೆ. ಆದ್ದರಿಂದ ಸೋಕೋ ಅಧಿಕಾರಿಗಳ ವೃತ್ತಿ ತುಂಬಾ ಜವಾಬ್ದಾರಿಯಿಂದ ಮತ್ತು ಕೌಶಲ್ಯಗಳಿಂದ ಕೂಡಿರುತ್ತದೆ. ಸಮಾಜದಲ್ಲಿಯೂ ಒಂದು ಗೌರವಯುತವಾದ ಸ್ಥಾನ ದೊರಕಿಸಿಕೊಡುತ್ತದೆ. ಸೋಕೋ ಅಧಿಕಾರಿಗಳ ವೇತನ ಎಷ್ಟು? ಸೋಕೋ ಅಧಿಕಾರಿ ಹುದ್ದೆಯು ಪಿಎಸ್ಐ ದರ್ಜೆಯ ಹುದ್ದೆಯಾಗಿದ್ದು ಪಿಎಸ್ಐಗೆ ಇರುವಷ್ಟೇ ವೇತನ ಇವರಿಗೂ ಇರುತ್ತದೆ. 7ನೇ ವೇತನ ಆಯೋಗಕ್ಕೆ ಮುಂಚೆ ಇವರ ಮೂಲ ವೇತನ 37,900 ರೂಪಾಯಿ ಇತ್ತು. ಈಗ 7ನೇ ವೇತನ ಆಯೋಗದಂತೆ ಇವರ ಮೂಲ ವೇತನ 61,300 ರೂಪಾಯಿ, ಜೊತೆಗೆ ಇತರೆ ಭತ್ಯೆಗಳು ಸೇರಿ 75,000ದಿಂದ 80,000ದವರೆಗೆ ವೇತನ ಪಡೆಯುತ್ತಾರೆ. ಸೋಕೋ ಅಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತದೆ? ಹೊಸ ನೋಟಿಫಿಕೇಷನ್ ಆದ ನಂತರ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಇತರ ಹುದ್ದೆಗಳಲ್ಲಿರುವಂತೆ ಅರ್ಹತಾ ಷರತ್ತುಗಳಿರುತ್ತವೆ. ಭಾರತೀಯ ನಾಗರಿಕನಾಗಿರಬೇಕು, ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಪತ್ನಿಯರನ್ನು ಹೊಂದಿರಬಾರದು, ಅಭ್ಯರ್ಥಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತನಾಗಿರಬೇಕು. ಸೋಕೋ ಅಧಿಕಾರಿಯಾಗಲು ವಯೋಮಿತಿ: ಸಾಮಾನ್ಯ ವರ್ಗದವರಿಗೆ 35 ವರ್ಷ, 2A, 2B, 3A, 3B ಇವರಿಗೆ 38 ವರ್ಷ ವಯೋಮಿತಿಯಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಇವರಿಗೆ 40 ವರ್ಷ ವಯೋಮಿತಿಯಿದೆ. ಸೋಕೋ ಅಧಿಕಾರಿಯಾಗಲು ವಿದ್ಯಾರ್ಹತೆ: ವಿಧಿವಿಜ್ಞಾನ ವಿಷಯದಲ್ಲಿ ಕನಿಷ್ಠ 55% ಅಂಕಗಳೊಂದಿಗೆ ಪದವಿಯನ್ನು ಹೊಂದಿರತಕ್ಕದ್ದು, ಅಥವಾ ವಿಜ್ಞಾನ ವಿಷಯದಲ್ಲಿ ಕನಿಷ್ಠ 55% ಅಂಕಗಳೊಂದಿಗೆ ಪದವಿಯನ್ನು ಹೊಂದಿ ಜೊತೆಗೆ 1 ವರ್ಷದ ಡಿಪ್ಲೊಮಾವನ್ನು ವಿಧಿವಿಜ್ಞಾನ ವಿಷಯದಲ್ಲಿ ಕನಿಷ್ಠ 55% ಅಂಕಗಳೊಂದಿಗೆ ಹೊಂದಿರಬೇಕು, ಅಥವಾ ವಿಜ್ಞಾನ ವಿಷಯದಲ್ಲಿ ಕನಿಷ್ಠ 55% ಅಂಕಗಳೊಂದಿಗೆ ಪದವಿಯನ್ನು ಹೊಂದಿ ಜೊತೆಗೆ ವಿಧಿವಿಜ್ಞಾನ ವಿಷಯದಲ್ಲಿ ಕನಿಷ್ಠ 55% ಅಂಕಗಳೊಂದಿಗೆ ಸ್ನಾತಕೋತ್ತರ ಪದವಿ ಹೊಂದಿರಬೇಕು. ಕೆಲವು ಅಭ್ಯರ್ಥಿಗಳ ಅಂಕಪಟ್ಟಿಗಳಲ್ಲಿ ಗ್ರೇಡ್ ಸಿಸ್ಟಮ್ ಅಥವಾ ಸಿಜಿಪಿಎ ಇರುತ್ತದೆ. ಅದನ್ನು ಶೇಕಡಾವಾರಿಗೆ ಪರಿವರ್ತಿಸಿ ಪ್ರಮಾಣಪತ್ರ ಪಡೆದು ಅದನ್ನು ಅಪ್ಲೋಡ್ ಮಾಡಬೇಕು. ಲಿಖಿತ ಪರೀಕ್ಷೆ: ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ. ಈ ಪತ್ರಿಕೆಯಲ್ಲಿ ಸಾಮಾನ್ಯ ಅಧ್ಯಯನದ ವಿಷಯಗಳಿರುತ್ತವೆ, ಅಂದರೆ ಭಾರತದ ಸಂವಿಧಾನ, ಭಾರತದ ಇತಿಹಾಸ, ಭೂಗೋಳಶಾಸ್ತ್ರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಅರ್ಥಶಾಸ್ತ್ರ, ಪರಿಸರ ಅಧ್ಯಯನ
ಹೀಗೆ ಎಲ್ಲ ವಿಷಯಗಳು ಸೇರಿರುತ್ತವೆ. ಹಿಂದೆ ನಡೆದ ಪರೀಕ್ಷೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದ ಹೆಚ್ಚು ಪ್ರಶ್ನೆಗಳು ಈ ಒಂದು ಪತ್ರಿಕೆಯಲ್ಲಿ ಬಂದಿರುತ್ತವೆ. ಈ ಪತ್ರಿಕೆಯಲ್ಲಿ ಒಟ್ಟು 75 ಪ್ರಶ್ನೆಗಳಿರುತ್ತವೆ ಮತ್ತು 75 ಅಂಕಗಳು. ಎರಡೂ ಪತ್ರಿಕೆಗಳಿಗೂ 1 ಗಂಟೆ 30 ನಿಮಿಷದ ಸಮಯಾವಕಾಶವಿರುತ್ತದೆ. ಯಾವುದೇ ಋಣಾತ್ಮಕ ಅಂಕ ಇರುವುದಿಲ್ಲ, ಅಂದರೆ ತಪ್ಪು ಉತ್ತರಕ್ಕೆ ಅಂಕ ಕಡಿತಗೊಳಿಸುವುದಿಲ್ಲ. ಕಡ್ಡಾಯ ಕನ್ನಡ ಪತ್ರಿಕೆ ಕೂಡ ಇರುತ್ತದೆ. ಈ ಪತ್ರಿಕೆ ಅಭ್ಯರ್ಥಿಗಳಿಗೆ ಕನ್ನಡ ಬರೆಯಲು ಮತ್ತು ಓದಲು ಬರುತ್ತದೆ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳುವ ಪತ್ರಿಕೆಯಾಗಿದೆ. ಇದು ಎಸ್ಎಸ್ಎಲ್ಸಿ ಮಟ್ಟದ ಕನ್ನಡ ಪತ್ರಿಕೆಯಾಗಿರುತ್ತದೆ. ಕಡ್ಡಾಯ ಕನ್ನಡ ಪತ್ರಿಕೆ ಲಿಖಿತ ಪರೀಕ್ಷೆಯಾಗಿರುತ್ತದೆ. ಈ ಪರೀಕ್ಷೆಯನ್ನು ಪಾಸ್ ಮಾಡದೆ ಹುದ್ದೆಯನ್ನು ಪಡೆಯುವುದು ಸಾಧ್ಯವಿಲ್ಲ. ಒಂದು ವೇಳೆ ನೀವು ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ತುಂಬಾ ಚೆನ್ನಾಗಿ ಅಂಕಗಳನ್ನು ಪಡೆದು ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ಸರಿಯಾಗಿ ಮಾಡದೆ ಹೋದರೆ ನೀವು ಸ್ಪರ್ಧೆಯಿಂದ ಆಚೆ ಹೋದಂತೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಹಳೆಯ ನೋಟಿಫಿಕೇಷನ್ ಒಮ್ಮೆ ನೋಡಿ. ಸೋಕೋ ಹೊಸ ನೋಟಿಫಿಕೇಷನ್ ಯಾವಾಗ? ಈಗಿರುವ ಸೋಕೋ ಅಧಿಕಾರಿಗಳು ಅಧಿಕಾರ ವಹಿಸಿಕೊಂಡು 2026ರ ಅಂತ್ಯಕ್ಕೆ 4 ವರ್ಷಗಳಾಗುತ್ತವೆ. ಹೀಗಿರುವಾಗ ಈಗಿರುವ ಅಧಿಕಾರಿಗಳಿಗೆ ಮುಂಬಡ್ತಿ ಕೊಡಬೇಕು ಮತ್ತು ಹೆಚ್ಚುವರಿ ಸೋಕೋ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಈಗಿರುವ ಮಾಹಿತಿ ಪ್ರಕಾರ 47 ಸೋಕೋ ಅಧಿಕಾರಿಗಳಿಗೆ ಮುಂಬಡ್ತಿ ಕೊಡಬೇಕಾದ ಪ್ರಸ್ತಾಪವಿದೆ ಮತ್ತು ಈ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಂಭವವಿದೆ. ಆಗ ಹೊಸ ಸೋಕೋ ಅಧಿಕಾರಿಗಳ ನೇಮಕ ಅನಿವಾರ್ಯವಾಗುತ್ತದೆ. ಅದಲ್ಲದೆ ಈಗ ಇರುವ ಸೋಕೋ ಅಧಿಕಾರಿಗಳಿಗೆ ಕೆಲಸದ ಒತ್ತಡವಿದೆ. ಈ ಒತ್ತಡವನ್ನು ಕಡಿಮೆ ಮಾಡಿ ಕೆಲಸ ನಿರಂತರ ಸಾಗಲು ಹೊಸ ಅಧಿಕಾರಿಗಳು ಅವಶ್ಯಕತೆಯಿದೆ. ಈ ಬೆಳವಣಿಗೆಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಮುಂದಿನ ಕೆಲವು ತಿಂಗಳುಗಳಲ್ಲಿ 150ಕ್ಕೂ ಹೆಚ್ಚು ಸೋಕೋ ಅಧಿಕಾರಿಗಳ ಹೊಸ ಆದೇಶವನ್ನು ನೋಡಬಹುದಾಗಿದೆ. ಸ್ಪರ್ಧಾರ್ಥಿಗಳೇ, ನೋಟಿಫಿಕೇಷನ್ ಆಗುವವರೆಗೂ ಎಂದಿಗೂ ಕಾಯಬೇಡಿ. ನಿಮ್ಮ ತಯಾರಿಯನ್ನು ಈಗಿಂದಲೇ ನಡೆಸಿ. ನೋಟಿಫಿಕೇಷನ್ ನಮ್ಮ ಕೈಯಲ್ಲಿರುವುದಿಲ್ಲ, ಬರೀ ಓದುವುದಷ್ಟೇ ನಮ್ಮ ಕೈಯಲ್ಲಿರುವುದು. ಹಾಗಾಗಿ ಸರಿಯಾಗಿ ಓದಿ ಹುದ್ದೆ ನಿಮ್ಮದಾಗುತ್ತದೆ. ಕನಸುಗಳು ನನಸಾಗಲು ಸಮಯ ಬೇಕಾಗುತ್ತದೆ. ನಮ್ಮ ಪ್ರಯತ್ನ ಶ್ರದ್ಧೆಯಿಂದ ನಾವು ಮಾಡೋಣ. ಸೋಕೋ ಹುದ್ದೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.